ಹಾಯ್ ವಿದ್ಯಾರ್ಥಿಗಳೇ, ಇವಾಗ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬೋರ್ಡಿಂದ ಬಂದಿರತಕ್ಕಂಥ ಕೀ ಆನ್ಸರ್ಗಳನ್ನು ಹೇಳಲಿದ್ದೇನೆ. ಅಂದರೆ 1 ಅಂಕದ, 2 ಅಂಕದ, 4 ಅಂಕದ, 5 ಅಂಕದ ಹಾಗೂ 6 ಅಂಕದ ಸಂಪೂರ್ಣ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿದ್ದೇನೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕೀ ಆನ್ಸರ್ಗಳನ್ನು ಬಿಟ್ಟಿದ್ದಾರೆ. ಸೊ ಆ ಕೀ ಆನ್ಸರ್ಗಳೇನು ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವೆಲ್ಲ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಸೊ ಈ ಪತ್ರಿಕೆಗಳನ್ನು ಇಟ್ಕೊಂಡೇ ಮೌಲ್ಯಮಾಪನವನ್ನು ಮಾಡ್ತಕ್ಕಂಥದ್ದು. ಸೊ ಇದರಲ್ಲಿ ಫಸ್ಟ್ ಕ್ವಶನ್ ಆನ್ಸರ್ ಏನಿದೆ ಅಂತಂದರೆ ಅನುಭೋಗಿಯ ವರ್ತನೆ ಅಂತ ಇದೆ. ಸೂಕ್ಷ್ಮಾರ್ಥಶಾಸ್ತ್ರಕ್ಕೆ ಉದಾಹರಣೆ ಏನಾಗಿದೆ ಇಲ್ಲಿ ಅನುಭೋಗಿಯ ವರ್ತನೆ. ಸೆಕೆಂಡ್ ಕ್ವಶನ್ ಇದೆ, ಒಂದು ಹೆಚ್ಚುವರಿ ಘಟಕದಿಂದ ಉತ್ಪಾದನೆಯಾದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳಕ್ಕೆ ಏನಂತ ಕರಿತೀವಿ? ಸೀಮಾಂತ ಆದಾಯ. ಸರಿಯಾದ ಉತ್ತರ. ನಿಮ್ಮ ಹತ್ರ ಪ್ರಶ್ನೆ ಪತ್ರಿಕೆ ಇದ್ದರೆ ಅದನ್ನು ತೆಗೆದುಕೊಂಡು ಉತ್ತರ ಮ್ಯಾಚ್ ಮಾಡಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಆ್ಯಂಡ್ ಥರ್ಡ್ ಕ್ವಶನ್, ಸರ್ಕಾರವು ಸರಕು ಸೇವೆಗೆ ಕನಿಷ್ಠ ಮಿತಿ ವಿಧಿಸೋದಕ್ಕೆ ಏನಂತಾರೆ? ಬೆಲೆ ಅಂತಸ್ತು ಅಂತ ಕರೀತಾರೆ. NNP = GNP ಮೈನಸ್ ಅಂತಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಸವಕಳಿ ವೆಚ್ಚ. ಆ್ಯಂಡ್ ಫಿಫ್ತ್ ಒನ್ ಬಿ, ಇದೆಲ್ಲ ಸ್ವಾಯತ್ತ ಅನುಭೋಗ. ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಒನ್, ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಇದೆ. ಸೊ ಸಂಪನ್ಮೂಲಗಳ ಕೊರತೆಯು ಸರಿಯಾದ ಉತ್ತರ ಆಯ್ಕೆಯಾಗುತ್ತೆ. ನೆಕ್ಸ್ಟ್ ಒನ್, 7ನೇದು ಬೆಲೆ ಪಡೆಯುವ ವರ್ತನೆಯು ಅಂತ ಇದೆಯಲ್ಲ, ಸರಿಯಾದ ಉತ್ತರ ಪರಿಪೂರ್ಣ ಪೈಪೋಟಿ ಆಗುತ್ತೆ. ನೆಕ್ಸ್ಟ್ ಒನ್, ಸ್ವದೇಶ ಜಗತ್ತಿನ ಇತರೆ ದೇಶಗಳಿಗೆ ಸರಕು ಮಾರುವುದಕ್ಕೆ ಏನಂತ ಕರೀತಾರೆ? 8ನೇದು ರಫ್ತು. ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ನೋಟುಗಳು ಚಲಾವಣೆಗೆ ತರ್ತಕ್ಕಂಥದ್ದು ಯಾವುದು? RBI. ನೆಕ್ಸ್ಟ್ ಒನ್, ಹಣಕಾಸಿನ ವರ್ಷ ಯಾವುದು? ಏಪ್ರಿಲ್ 1ರಿಂದ ಮಾರ್ಚ್ 31ನೇ ತಾರೀಕು. ನೆಕ್ಸ್ಟ್ ಒನ್, ಹೊಂದಿಸಿ ಬರೆಯಿರಿ ಅಂತ ಇದೆ. ಸೊ ಹೊಂದಿಸಿ ಬರೆಯಿರಿ ಬಗ್ಗೆ ಹೇಳಬೇಕಾದ್ರೆ ಫಸ್ಟ್ ಒನ್ SMC ಅಂತ ಇದೆಯಲ್ಲ, ಸರಿಯಾದ ಉತ್ತರ ಆಪ್ಷನ್ ಸಿ, ಚೇಂಜ್ TC/Q. ನೆಕ್ಸ್ಟ್ 12ನೇ ಪ್ರಶ್ನೆ, ಸಾಮಾನ್ಯ ಲಾಭ ಇದೆಲ್ಲ, ಉತ್ತರ ಶೂನ್ಯ ಲಾಭ. 13ನೇದು ಗೃಹ ಕೃತ್ಯ ಇದೆಲ್ಲ, ಹಣರಹಿತ ವಿನಿಮಯ. 14ನೇದು ಹಣ ಅಂತ ಇದೆಯಲ್ಲ, ವಿನಿಮಯ ಮಾಧ್ಯಮ. 15 ಸರಕು ಮತ್ತು ಸೇವೆಗಳ ವ್ಯಾಪಾರ, ಸಂದಾಯ ಬಾಕಿಯ. ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ ಸೀಮಾಂತ ಬದಲಿಕೆಯ ದರ, MRS ಅನ್ನು ವಿಸ್ತರಿಸಿ ಅಂತ ಇದೆಯಲ್ಲ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಬರೆದ್ರೆ 1 ಅಂಕ ಪಡಿತೀರಾ. ನೆಕ್ಸ್ಟ್ ಒನ್ 17ನೇದು ಹೇಳಬೇಕಾದ್ರೆ ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಸಂಯೋಜನೆಗಳು ಹೊಂದಾಣಿಕೆಯಾಗುವ ಸನ್ನಿವೇಶಕ್ಕೆ ಏನಂತಾರೆ? ಮಾರುಕಟ್ಟೆ ಸಮತೋಲನ. ನೆಕ್ಸ್ಟ್ ಒನ್, ಒಟ್ಟು 18ನೇ ಪ್ರಶ್ನೆ ಇದೆ, ನಿವ್ವಳ ಮೌಲ್ಯವರ್ಧನೆ ಹೇಗೆ ಪಡೆಯುವಿರಿ ಅಂತದ. ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿ ವೆಚ್ಚ ಕಳೆದರೆ ನಿವ್ವಳ ಮೌಲ್ಯವರ್ಧನೆಯನ್ನು ಪಡೆಯಬಹುದು. 19ನೇದು MPCಯ ಸೂತ್ರ ಇದೆ. MPC = ಚೇಂಜ್ TC/ಚೇಂಜ್ Y ಅಂತ ಬರೆದ್ರೆ ಮುಗೀತು. ನೆಕ್ಸ್ಟ್ ಒನ್ 20ನೇದು, ಹಣವನ್ನು ಪಾವತಿಸದೆ ಸಾರ್ವಜನಿಕ ಸರಕು ಉಪಯೋಗಿಸುವವರಿಗೆ ಏನಂತಾರೆ? ಇಲ್ಲಿ ಪುಕ್ಕಟೆ ಸವಾರರು ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಭಾಗ ಬಿ, 2 ಅಂಕದ ಪ್ರಶ್ನೆಗಳ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಕೆಳದರ್ಜೆ ಸರಕು ಎಂದರೇನು? ಉದಾಹರಣೆ ಕೊಡಿ ಅಂತ ಇದೆ. ಆದಾಯ ಹೆಚ್ಚಳದೊಂದಿಗೆ ಸರಕುಗಳ ಬೇಡಿಕೆ ಕಡಿಮೆ ಆದರೆ ಕೆಳದರ್ಜೆ ಸರಕು ಎನ್ನುತ್ತಾರೆ. ಉದಾಹರಣೆ ರಾಗಿ, ನವಣೆ, ಸಜ್ಜೆ, ಅರ್ಕ. ಇವೇ ಪತ್ರಿಕೆಗಳು ನೋಡ್ಕೊಂಡು ನೀವು ಪತ್ರಿಕೆಗಳನ್ನು ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು. ಅದಕ್ಕೆ ಸರಿಯಾಗಿ ನೋಡ್ಕೊಳ್ಳಿ, ನೀವು ಎಷ್ಟು ಅಂಕ ಪಡಿಬಹುದು ಅನ್ನೋದು ಇದರ ಮೂಲಕನೇ ನಿಮಗೆ ಗೊತ್ತಾಗ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಇಲ್ಲಿವರೆಗೂ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೆ. ಆ ವಿಡಿಯೋಗಳಿಂದ ನಿಮಗೆ ಉಪಯೋಗ ಆದರೆ ಹೌದು ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಒನ್, ಅನುಭೋಗಿ ವರ್ತನೆ ವಿವರಿಸಿ 2 ವಿಧಾನಗಳು ಯಾವ ಅಂತಂದರೆ ಸಂಖ್ಯಾ ಸೂಚಕ, ಇನ್ನೊಂದು ಸ್ಥಾನ ದರ್ಶಕ ಅಂತ ಕರಿತೀವಿ. 23ನೇದು ಹೇಳಬೇಕಾದ್ರೆ ಉದ್ಯಮ ಘಟಕ ಪೂರೈಕೆ ರೇಖೆ ನಿರ್ಧರಿಸುವ ಅಂಶಗಳು, ತಂತ್ರಜ್ಞಾನದ ಪ್ರಗತಿ, ಆದಾನದ ಬೆಲೆಗಳು, ತೆರಿಗೆ ಪರಿಣಾಮ. 3ರಲ್ಲಿ ಯಾವುದಾದ್ರೂ 2 ಬರೆದ್ರೂ ಸಹ 2 ಅಂಕ ಖಚಿತವಾಗಿ ಪಡಿತೀರಾ. 24ನೇದು ಸಮತೋಲನ ಬೆಲೆ ಮತ್ತು ಪ್ರಮಾಣ ವ್ಯಾಖ್ಯಾನಿಸಿ ಅಂತ ಇದೆ. ಯಾವ ಬೆಲೆಯಲ್ಲಿ ಪೂರೈಕೆ ಬೇಡಿಕೆ ಸಮಾನವಾಗಿರುತ್ತವೆಯೋ ಅದಕ್ಕೆ ಸಮತೋಲನ ಬೆಲೆ ಅಂತ ಕರಿತೀವಿ. ಆ ಬೆಲೆಯಲ್ಲಿ ಖರೀದಿಸಿ ಮಾರಾಟ ಮಾಡಲಾದ ಪ್ರಮಾಣಕ್ಕೆ ಸಮತೋಲನ ಪ್ರಮಾಣ ಅಂತೀವಿ. 25ನೇ ಪ್ರಶ್ನೆ ಏನಿದೆ ಇಲ್ಲಿ, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಹೇಗೆ ನಿರ್ಧಾರವಾಗುತ್ತದೆ ಅಂತ ಇದೆ. ಸೊ ಶ್ರಮದ ಬೇಡಿಕೆ ಪೂರೈಕೆ ಆಧಾರದಲ್ಲಿ ಕೂಲಿ ನಿರ್ಧಾರವಾಗುತ್ತದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್ 26ನೇದು ಉತ್ಪಾದನಾಂಗ ಮತ್ತು ಪ್ರತಿಫಲ ಇದೆ. ಉತ್ಪಾದನಾಂಗ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಪ್ರತಿಫಲ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭ. ಇಷ್ಟು ಬರೆದ್ರೆ 2 ಅಂಕ ಖಚಿತವಾಗಿ ಪಡಿತೀರಾ. 27ನೇದು ನಾಮಮಾತ್ರ ಮತ್ತು ನೈಜ GDPಯ ವ್ಯತ್ಯಾಸ ಬರೆಯಿರಿ ಅಂತ ಇದೆ. ಸೊ ನಾಮಮಾತ್ರ ಅಂದರೆ ಚಾಲ್ತಿ ವರ್ಷದ ಮಾರುಕಟ್ಟೆ ಬೆಲೆಯಲ್ಲಿ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಮಾಪನ ಮಾಡಲಾಗುವುದು ಹಾಗೂ ರಾಷ್ಟ್ರದ ನೈಜ ಆರ್ಥಿಕ ಸ್ಥಿತಿಯನ್ನು ಬಿಂಬಿಸುವುದಿಲ್ಲ ಅಂತ ಇದೆ. ನೆಕ್ಸ್ಟ್ ಒನ್
ನೆಕ್ಸ್ಟ್ ಒನ್ ನೈಜ ಜಿ ಡಿ ಪಿ ಇದೆಯಲ್ಲ, ಆಧಾರ ವರ್ಷದ ಸ್ಥಿರ ಬೆಲೆಗಳಲ್ಲಿ ಸರಕು ಸೇವೆಗಳ ಮೌಲ್ಯಮಾಪನ ಮಾಡಲಾಗುವುದು. ಹಾಗೂ ಸೆಕೆಂಡ್ ಒನ್ ರಾಷ್ಟ್ರದ ನೈಜ ಆರ್ಥಿಕ ಸ್ಥಿತಿಯನ್ನು ಬಿಂಬಿಸುತ್ತದೆ. ಎಷ್ಟು ಬರೆದರೆ ಸಾಕು. 28ನೇ ಪ್ರಶ್ನೆ ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಸೂತ್ರವನ್ನು ಬರೆಯಿರಿ ಅಂತ ಇದೆ. ಸೊ ಹೂಡಿಕೆ ಗುಣಕದ ಅರ್ಥ ಏನೆಂದರೆ ಸ್ವಾಯತ್ತ ವೆಚ್ಚದಲ್ಲಾದ ಆರಂಭಿಕ ಹೂಡಿಕೆ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಒಟ್ಟು ಮೌಲ್ಯದಲ್ಲಾದ ಹೆಚ್ಚಳ ನಡುವಿನ ಅನುಪಾತಕ್ಕೆ ಹೂಡಿಕೆ ಗುಣಕ ಎನ್ನುತ್ತಾರೆ. ಸೂತ್ರ ಕೆ ಇಸ್ ಈಕ್ವಲ್ ಟು ಚೇಂಜ್ ವೈ ಡಿವೈಡೆಡ್ ಬೈ ಚೇಂಜ್ ಎ ಬಾರ್ ಅಂತ ಇದೆ. ಸೂತ್ರ ಬರೆದಿಲ್ಲ ಅಂದರೆ 1 ಅಂಕ ಕಟ್ ಆಗುತ್ತೆ. ಸೊ 2 ಬರೆದ್ರೆ ಮಾತ್ರ 2 ಅಂಕ ಪಡಿತೀರಾ. ನೆಕ್ಸ್ಟ್ 29ನೇದು ಹೇಳಬೇಕಾದ್ರೆ ಮಿಗುತೆ ಮುಂಗಡ ಪತ್ರ ಕೊರತೆ ಮುಂಗಡ ಪತ್ರ ನಡುವಿನ ವ್ಯತ್ಯಾಸ ಅಂತ ಇದೆ. ಸೊ ಮಿಗುತೆ ಮುಂಗಡ ಪತ್ರ ನೋಡಬೇಕಾದ್ರೆ ಸರ್ಕಾರದ ನಿರೀಕ್ಷಿತ ಆದಾಯವು ನಿರೀಕ್ಷಿತ ವೆಚ್ಚಕ್ಕಿಂತ ಅಧಿಕವಾಗಿರುತ್ತದೆ. ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳು ಇದನ್ನು ಹೊಂದಿರುತ್ತವೆ. ಕೊರತೆ ಅಂತಂದರೆ ನಿರೀಕ್ಷಿತ ವೆಚ್ಚ ನಿರೀಕ್ಷಿತ ಆದಾಯಕ್ಕಿಂತ ಅಧಿಕವಾಗಿರುತ್ತದೆ, ಅಂದರೆ ವೆಚ್ಚ ಹೆಚ್ಚಾಗಿದ್ದು ಆದಾಯ ಕಡಿಮೆ ಇರುತ್ತದೆ. ಇದು ಅಭಿವೃದ್ಧಿಶೀಲ ದೇಶಗಳು ಹೊಂದಿರುತ್ತದೆ. 30ನೇ ಪ್ರಶ್ನೆ ಜನರು ವಿದೇಶಿ ವಿನಿಮಯ ಏಕೆ ಬೇಡುತ್ತಾರೆ ಅಂತ ಇದೆ. 2 ಪಾಯಿಂಟ್ಸ್ ಬರೆದ್ರೂ ಸಾಕಾಗುತ್ತೆ. ವಿದೇಶಗಳಿಂದ ಸರಕು ಸೇವೆ ಖರೀದಿಸಲು, ವಿದೇಶಗಳಲ್ಲಿ ಹಣಕಾಸು ಆಸ್ತಿ ಖರೀದಿಸಲು, ವಿದೇಶಗಳಿಗೆ ಉಡುಗೊರೆ ಕಳುಹಿಸಲು ಅಂತ ಇದೆ. ನೆಕ್ಸ್ಟ್ ಒನ್ ನಾವು ಭಾಗ ಸಿ ನೋಡಬೇಕಾದ್ರೆ ಇಲ್ಲಿ ಭಾಗ ಸಿನಲ್ಲಿ 4 ಅಂಕದ ಪ್ರಶ್ನೆಗಳಿವೆ. ಸೊ ಇದರಲ್ಲಿ ಫಸ್ಟ್ ಒನ್ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬಗ್ಗೆ ಬರೆಯಿರಿ ಅಂತ ಇದೆ. ಇದರಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅರ್ಥ ಅಂದರೆ ಖಾಸಗಿ ವ್ಯಕ್ತಿಗಳು ನಿಯಂತ್ರಿಸಲ್ಪಟ್ಟು ಕಾರ್ಯನಿರ್ವಹಿಸುತ್ತಾರೆ. ಉದಾಹರಣೆಗೆ USA, ಜರ್ಮನಿ, ಜಪಾನ್ ಅಂತ ಬರೆದ್ರು 4 ಪಾಯಿಂಟ್ಸ್ ಬರೀಬೇಕು. ಖಾಸಗಿ ವ್ಯಕ್ತಿಗಳು ಉತ್ಪಾದನಾ ಮಾಲೀಕರಾಗಿರುತ್ತಾರೆ. ಲಾಭ ಗಳಿಕೆ ಪ್ರಮುಖ ಉದ್ದೇಶ, ಬೇಡಿಕೆ ಪೂರೈಕೆಗಳಿಂದ ಬೆಲೆ ನಿರ್ಧಾರ. ಈ ರೀತಿ 4 ಪಾಯಿಂಟ್ಸ್ ಮೀನಿಂಗ್ ಬರೆದ್ರೆ 4 ಅಂಕ ಪಡಿತೀರಾ. ನೆಕ್ಸ್ಟ್ ಒನ್ ಬದಲಿ ಸರಕು ಪೂರಕ ಸರಕು ನಡುವಿನ ವ್ಯತ್ಯಾಸ ಅಂತ ಇದೆ. ನೀವು ಉತ್ತರವನ್ನು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಒಂದು ನಿರ್ದಿಷ್ಟ ಬಯಕೆ ತೃಪ್ತಿಗಾಗಿ ಪರ್ಯಾಯ ಅನುಭವಿಸಬಹುದಾದ ಸರಕುಗಳು ಅಂತ ಬದಲಿಯಲ್ಲಿ ಬರುತ್ತೆ. ಪೂರಕದಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಪ್ರತಿಯೊಂದು ಸ್ಕ್ರೀನ್ ಮೇಲೆ ನೋಡ್ತಾ ಹೋಗಿ ಇಲ್ಲಿ ಬದಲಿ ಪೂರಕ ಸರಕಿನ ವ್ಯತ್ಯಾಸ. ಉದಾಹರಣೆ ಚಹಾ ಕಾಫಿ ಪೂರಕದಲ್ಲಿ ಕಾರು ಪೆಟ್ರೋಲ್, ಈ ಕಡೆ ಧನಾತ್ಮಕ, ಈ ಕಡೆ ಋಣಾತ್ಮಕ, ಈ ಕಡೆ ಪೈಪೋಟಿ ಈ ಕಡೆ ಜಂಟಿ ಅಂತ ಇದೆ. ಸೊ ಒಟ್ಟಾರೆಯಾಗಿ 4 ಪಾಯಿಂಟ್ಸ್ ಇರಬೇಕಷ್ಟೇ ಸಾಕು. ನೆಕ್ಸ್ಟ್ ಒನ್ ಸಮ ಉತ್ಪನ್ನ ರೇಖೆ ಅಂತ ಇದೆ. ಸೊ ಅದರ ಅರ್ಥ ಬರೆದಿರಬೇಕು. 2 ಆಧಾರಗಳ ಸಂಭವನೀಯ ಸಂಯೋಜನೆಗೆ ಏನಂತೀವಿ, ಸಮ ಉತ್ಪನ್ನ ರೇಖೆ. ನೆಕ್ಸ್ಟ್ ಒನ್ ಡೈಗ್ರಾಮ್ ಇದೆಯಲ್ಲ, ಡೈಗ್ರಾಮ್ ಮತ್ತು ಮೀನಿಂಗ್ ಬರೆದ್ರೆ ನಿಮಗೆ 3 ಅಂಕ ಕೊಡ್ತಕ್ಕಂಥದ್ದು. ವಿವರಣೆ ಇಲ್ಲ ಅಂತಂದರೆ ಅಂಕ ಕಟ್ ಆಗುತ್ತೆ. ಅದಕ್ಕೋಸ್ಕರ ಡೈಗ್ರಾಮ್ಗೆ ಕಂಪಲ್ಸರಿ ನೀವು ಇಲ್ಲಿ ಎಕ್ಸ್ಪ್ಲೇನ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒನ್ 34ನೇ ಪ್ರಶ್ನೆ ಬೆಲೆ ಮಿತಿ ಅಂತ ಇದೆ. ಬೆಲೆ ಮಿತಿ ಅರ್ಥ ಬರೆದ್ರಿ. ಅರ್ಥ ಬರೆದ ನಂತರ ಏನಾದರೂ ಡೈಗ್ರಾಮ್ ಹಾಕಿ ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲೇನ್ ಬರೀಬೇಕು. ಎಕ್ಸ್ಪ್ಲೇನ್ ಬರೆದಿಲ್ಲ ಅಂದರೆ ನಿಮಗೆ ಅಂಕಗಳು ಕಟ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಸೂಕ್ಷ್ಮ ಸಮಗ್ರ ಬಗ್ಗೆ ವ್ಯತ್ಯಾಸ ನೋಡಬೇಕಾದ್ರೆ ಈ ಕಡೆ ಒಂದು 5 ಪಾಯಿಂಟ್ಸು, ಈ ಕಡೆ ಒಂದು 5 ಪಾಯಿಂಟ್ಸ್ ಬರೆದ್ರೆ ನಿಮಗೆ ಸುಲಭವಾಗಿ 4 ಅಂಕಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಒಂದು ಬಾಹ್ಯತೆ ಇರಬೇಕಾದ್ರೆ ಬಾಹ್ಯತೆ ಬಗ್ಗೆ ಅರ್ಥ ಬರೀಬೇಕು. 2 ವಿಧಗಳು ಬರೆದ್ರು. ಆ 2 ವಿಧಗಳಿಗೆ ಒಂದೊಂದು ಉದಾಹರಣೆ ಬರೆದ್ರೆ ಸಾಕು, 4 ಅಂಕಗಳನ್ನು ಪಡಿತೀರಾ. ನೆಕ್ಸ್ಟ್ 37ನೇದಿಲ್ಲ ಇದೆಲ್ಲ ಹಣವು ಲೆಕ್ಕದ ಅತ್ಯಂತ ಅನುಕೂಲ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ. ಇದು ಹೊಸದಾಗಿ ರಿಲೇಟೆಡ್ ಕೇಳಿದ್ದಾರಲ್ಲ, ಇಷ್ಟು ಬರೆದ್ರೆ ಸಾಕು. ನೀವಿಲ್ಲಿ ಸುಲಭವಾಗಿ 4 ಅಂಕಗಳನ್ನು ಪಡಿಬಹುದು. 38ನೇ ಪ್ರಶ್ನೆ ಹೂಡಿಕೆ ಬಿಂಬಕ ಅಂತ ಇದೆ. ಅದರ ಅರ್ಥ ಬರೆದು ಡೈಗ್ರಾಮ್ ಹಾಕಿ ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲೇನ್ ಬರೆದ್ರೆ ಸಾಕು. 39ನೇದು ಬಂಡವಾಳ ಖಾತೆಯ ಪಟಗಳು ಅಂತ ಇದೆ. ಸೊ ಈ ಬಂಡವಾಳ ಖಾತೆಯ ಪಟ ನೀವು ಈ ರೀತಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಈ ರೀತಿ ಅಥವಾ ಬೇರೆ ರೀತಿ ಆದರೂ ಹಾಕಿದರೂ ಸಹ ನಿಮಗೆ ಅದಕ್ಕೆ ಅಂಕ ಕೊಡ್ತಾರೆ. ಬುಕ್ನಲ್ಲಿ ಯಾವ ರೀತಿ ಇದೆ ನೋಡಿ, ಆ ರೀತಿ ಹಾಕಿದರೂ ಅಂಕ ಸಿಗುತ್ತೆ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ ಭಾಗ ಡಿ ಇದೆ. ಔದಾಸೀನ್ಯ ವಕ್ರರೇಖೆ ಇಳಿಮುಖವಾಗಿರುತ್ತದೆ ಅಂತಂದರೆ 6 ಅಂಕದ ಪ್ರಶ್ನೆ ಇವೆ ನೋಡಿ. ಕೇವಲ ಪಾಯಿಂಟ್ಸ್ ಡೈಗ್ರಾಮ್ ಹಾಕಿದರೆ ನಿಮಗೆ ಸುಮಾರು 3ರಿಂದ 4 ಅಂಕ ಸಿಗಬಹುದು. ಆದರೆ 6ಕ್ಕೆ 6 ಅಂಕ ಪಡಿಬೇಕಂದ್ರೆ ಪಾಯಿಂಟ್ಸ್ ಬರೀಬೇಕು, ಪಾಯಿಂಟ್ಸ್ ಡೈಗ್ರಾಮ್ ಹಾಕಿ ಕೊನೆಗೆ ಆ ಡೈಗ್ರಾಮ್ಗೂ ಸಹ ಸ್ವಲ್ಪ ವಿವರಣೆ ಇರಬೇಕು. ವಿವರಣೆ ಇಲ್ಲ ಅಂತಂದರೆ ನಿಮಗೆ ಅಂಕಗಳು ಇದರಲ್ಲಿ ಕಡಿತ ಆಗ್ತಕ್ಕಂಥದ್ದು. ಔದಾಸೀನ್ಯ ವಕ್ರರೇಖೆಯಲ್ಲಿ ಕಂಪಲ್ಸರಿ ಎಕ್ಸ್ಪ್ಲೇನ್ ಬರೀಲೇಬೇಕು. ನೆಕ್ಸ್ಟ್ 41ನೇ ಪ್ರಶ್ನೆ ಬಗ್ಗೆ ಹೇಳಬೇಕಾದ್ರೆ ಒಂದು ಉದ್ಯಮ ಘಟಕ ತನ್ನ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಗಳಿಸುವ ಆದಾಯವನ್ನು ಏನಂತಾರೆ, ಒಟ್ಟು ಆದಾಯ. ಅಂದರೆ ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ 41ನೇದು. ಅದಕ್ಕೆ ಒಂದು ಟೇಬಲ್ ಹಾಕಬೇಕು. ಈ ರೀತಿ ಟೇಬಲ್ ಹಾಕಿದ ನಂತರ ಇಲ್ಲಿ 2 ರೇಖಾಚಿತ್ರಗಳು ಕಾಣ್ತೇವೆ ಅಲ್ಲಿ ಸ್ಕ್ರೀನ್ ಮೇಲೆ. ಇಲ್ಲಿ ಈ ರೀತಿ ರೇಖಾಚಿತ್ರ ಹಾಕಿ ಅವುಗಳಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ವಿವರಣೆ ಮಾಡಬೇಕು, ಇಲ್ಲಾಂದರೆ ಅಂಕ ಸಿಗೋದಿಲ್ಲ. ನೆಕ್ಸ್ಟ್ 42 ಸಮಗ್ರ ಆರ್ಥಿಕತೆ ಅನನ್ಯತೆ ಬಗ್ಗೆ ಹೇಳಬೇಕಾದ್ರೆ ಅನನ್ಯತೆಗಳಲ್ಲಿ ಏನು ಬರೀಬೇಕಂದ್ರೆ ಇಲ್ಲಿ GDP, NDP, GNP, NNP, ವೈಯಕ್ತಿಕ ಆದಾಯ, PDA ಇವುಗಳನ್ನು ಬರೆದು ಇಲ್ಲಿ ಸೂತ್ರ ಕಾಣ್ತಾ ಇದೆ ನೋಡಿ. ಈ ರೀತಿ ನೀವು ಸೂತ್ರ ಕಡ್ಡಾಯವಾಗಿ ಬರೀಬೇಕು. ಮೀನಿಂಗ್ ಸೂತ್ರ, ಮೀನಿಂಗ್ ಸೂತ್ರ ಸ್ವಲ್ಪ ಲೈಕ್ ಇಂಟ್ರಡಕ್ಷನ್ ಟೈಪ್ ಆ್ಯಂಡ್ ಕನ್ಕ್ಲೂಷನ್ ಉಪಸಮರ ಸ್ವಲ್ಪ ಬರೆದ್ರೆ 6ಕ್ಕೆ 6 ಅಂಕಗಳನ್ನು ಪಡೆಯಬಹುದು. ನೆಕ್ಸ್ಟ್ ಪ್ರಶ್ನೆ ಯಾವುದಲ್ಲಿ 43ನೇದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಇದೆ ನೋಡಿ. ಔಟ್ರೇಟ್ ಮತ್ತು ರೆಪೋ ರೇಟ್ ಬಗ್ಗೆ ಇಲ್ಲಿದೆ ನೋಡಿ. ಸ್ವಲ್ಪ ವಿವರಣೆ ಅಂತೂ ಇರಲೇಬೇಕು.
6 ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದೂವರೆ ಪೇಜ್ ಬರೆದಿರಬೇಕು, ಆವಾಗ ಮಾತ್ರ ಅಂಕ ಸಿಗ್ತಕ್ಕಂಥದ್ದು. ಅದೇ ರೀತಿ 44ನೇದು ವೆಚ್ಚದ ವರ್ಗೀಕರಣ ಅಂತ ಇದೆ. ಸೊ ಇದರಲ್ಲಿ ಕಂದಾಯ ಬಂಡವಾಳ ವೆಚ್ಚ ಅಂತೇವೆ. ಈ ರೀತಿ ಪಾಯಿಂಟ್ಸ್ ಹಾಕಿ ಅವುಗಳಿಗೆ ವಿವರಣೆ ಬರೆದ್ರೆ ಸುಲಭವಾಗಿ ಅಂಕಗಳನ್ನು ಪಡಿತಕ್ಕಂಥದ್ದು. ನೆಕ್ಸ್ಟ್ ಒಂದು ಪಾರ್ಟ್ ಇ ಇದೆ. ಸೊ 40 ರೂಪಾಯಿ ಪ್ರಶ್ನೆ ಬದಲು 20 ರೂಪಾಯಿ ಪ್ರಶ್ನೆ ಕೇಳಿದ್ದಾರೆ. ಇದೇನು ಅಷ್ಟೇನು ಡಿಫಿಕಲ್ಟ್ ಅಲ್ಲ, ತುಂಬಾ ಈಸಿ ಇರ್ತಕ್ಕಂಥದ್ದು. ಸೊ 20 ರೂಪಾಯಲ್ಲಿ ಎಷ್ಟು ಬಾಳೆಹಣ್ಣು ಖರೀದಿ ಮಾಡ್ಬೋದು? 4, 2 ಮಾವಿನ ಹಣ್ಣು, ರೇಖೆ ಇಳಿಜಾರಾಗಿರುತ್ತದೆ, ಹೌದು, ಸಮವಾಗಿರುತ್ತದೆ, ಹೌದು, ಸರಿ, ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಈ ಟೇಬಲ್ನಲ್ಲಿ 10, 14, 50, 56, 12.5 ಇಷ್ಟು ಬರೆದ್ರೆ 5ಕ್ಕೆ 5 ಅಂಕ ಪಡಿತೀರಾ. 5 ದೇಶದ 5 ಕರೆನ್ಸಿ ಅಂತ ಹೇಳಿ ಸ್ಕ್ರೀನ್ ಮೇಲೆ ನಿಮ್ಗೆ ಗೊತ್ತೇ ಇರತಕ್ಕಂಥದ್ದು. ಸೊ ಇಷ್ಟು ಕರೆಕ್ಟಾಗಿ ಬರೆದ್ರೆ ನೀವು 80ಕ್ಕೆ 80 ಅಂಕಗಳನ್ನು ಪಡಿತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.